ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ದಾಖಲೆ ಅನ್ನೋದು ಇರುತ್ತೆ ನೋಡಿ, ಅದು ಅಣ್ಣವರ ಅಭಿಮಾನಿಗಳು ಮಾತ್ರ ಮಾಡಕ್ ಸಾಧ್ಯ. ದಾಖಲೆಗೆ ಇನ್ನೊಂದು ಪರಿಹಾರ ಪದ ಅಣ್ಣವರ ಅಭಿಮಾನಿಗಳು. ಅಣ್ಣವರ ಅಭಿಮಾನಿಗಳಂದ್ರೆ ದಾಖಲೆ, ದಾಖಲೆ ಅಂದ್ರೆ ಅಣ್ಣವರ ಅಭಿಮಾನಿಗಳು. ಹೌದು, ಯಾಕೆ ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ 1992ರಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಬಂದಂತ ಒಂದು ಅದ್ಭುತವಾದ ಚಿತ್ರ. ಆ ಚಿತ್ರ ಈಗ ಮತ್ತೆ ಕಲರ್ ನಲ್ಲಿ ಬಿಡುಗಡೆ ಆಗ್ತದೆ. ಇದೇ ನವೆಂಬರ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಈ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಯಾವ್ದು ಚಿತ್ರ? ಬನ್ನಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ ಜೊತೆ ಹಂಚ್ಕೊಂತೀನಿ. ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೇವ ಕನ್ನಡಿಗರ ಕಣ್ಮಣಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರೀತಿಯ ಅಣ್ಣವರ ಅಭಿನಯದ ಸೂಪರ್ ಡೂಪರ್ ಹಿಟ್ ಚಿತ್ರ ಜಗ ಮೆಚ್ಚಿದ ಮಗ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿದೆ. 1972ರಲ್ಲಿ ಕಪ್ಪು ಬಿಳುಪಿನಲ್ಲಿ ಬಂದಂತ ಈ ಜಗಮೆಚ್ಚಿದ ಮಗವನ್ನು ಕನ್ನಡದ ಖ್ಯಾತ ನಿರ್ದೇಶಕರಾದಂತ ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನ ಮಾಡಿರ್ತಾರೆ. 1972ರಲ್ಲಿ ಈ ಚಿತ್ರ ಭರ್ಜರಿಯಾಗಿ ಯಶಸ್ವಿಯನ್ನ ಕಾಣುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ಭರ್ಜರಿ ಓಪನ್ ಪಡೆದು 100 ದಿನಗಳ ಕಾಲ ಪ್ರದರ್ಶನ ಕಾಣುತ್ತೆ. ಇದು ಕಪ್ಪು ಬೆಳಪಿನಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಬಂದಂತ ಚಿತ್ರ. ಆ ಚಿತ್ರನ ಮತ್ತೆ ಈಗ ಕಲರ್ ನಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಹೌದು, ಜಗಮೆಚ್ಚಿದ ಮಗ ಚಿತ್ರ ಮತ್ತೆ ಕಲರ್ ನಲ್ಲಿ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆಯಾಗಲಿದೆ. ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ಅದ್ಧೂರಿಯಾಗಿ ಬಿಡುಗಡೆ ಆಗಲಿದೆ. ಈ ಚಿತ್ರದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರಿನ ಅಣ್ಣವರ ಪುಣ್ಯಭೂಮಿಯಲ್ಲಿ ಅಣ್ಣವರ ಅಂಗರಕ್ಷಕರಾದಂತ ಚೆನ್ನಣ್ಣ ಅವರು ಈ ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಹಲವಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಚಿತ್ರದ ಪೋಸ್ಟರ್ ನ ಬಿಡುಗಡೆ ಮಾಡಿದ್ರು. ಈ ಚಿತ್ರದ ಪ್ರಚಾರ ಇವತ್ತಿನಿಂದ ಆರಂಭ ಆಗಿದೆ. ನವೆಂಬರ್ 2 ತಿಂಗಳಲ್ಲಿ ಈ ಚಿತ್ರ ನಿಮ್ಮೆಲ್ಲರ ಮುಂದೆ ಬರಲಿದೆ. ಈ ಚಿತ್ರಕ್ಕೆ ಅಭಿಮಾನಿಗಳ ಸಂಭ್ರಮ, ಅಭಿಮಾನಿಗಳ ಆನಂದ ಹೇಗಿದೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ನಿಮ್ಗೆ. ಈ ದಾಖಲೆ ಅನ್ನೋದೇ ಅಣ್ಣವರ ಅಭಿಮಾನಿಗಳು ಮತ್ತೆ ಅಭಿಮಾನಿಗಳಂದ್ರೆ ದಾಖಲೆ ಅಂತ ನಿಮ್ಗೆ ನಾನು ಫಸ್ಟೇ ಹೇಳಿದೆ. ಅದ್ಯಾಕೆ ಅಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಒಂದು ಚಿತ್ರಮಂದಿರದಲ್ಲಿ 2 ಕಟೌಟ್ನ ಆರಂಭಿಸಿದೆ ಅಣ್ಣವರ ಅಭಿಮಾನಿಗಳು. ಧ್ರುವ ತಾರೆ, ಜೀವನ ಚೈತ್ರ, ಆಕಸ್ಮಿಕ, ಹೀಗೆ ಹಲವಾರು ಒಡ ಹುಟ್ಟಿದವರು, ಹೀಗೆ ಹಲವಾರು ಚಿತ್ರಗಳಿಗೆ ಅಣ್ಣವರ 2 ಕಟೌಟ್ಗಳು ಒಂದೇ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಸಲಾಯಿತು. ಅದಾದ ನಂತರ ಹೂವಿನ ಪಲ್ಲಕ್ಕಿಗಳು, ಮೆರವಣಿಗೆಗಳು, ಸ್ಟಾರ್ ಮೆರವಣಿಗೆಗಳು, ರಕ್ತದಾನ ಶಿಬಿರಗಳು, ನೇತ್ರದಾನ ಶಿಬಿರಗಳು, ಹೀಗೆ ಹಲವಾರು ದಾಖಲೆಗಳನ್ನ ಅಣ್ಣವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅವರು ಒಂದೊಂದು ದಾಖಲೆಯನ್ನು ಸಹ ಒಂದೊಂದು ವಜ್ರದ ಕವಚ ಇದ್ದಾಗೆ. ಅವ್ರು ಒಂದೊಂದು ಚಿತ್ರ ಬಿಡುಗಡೆ ಆದ್ರೂ ಒಂದೊಂದು ದಾಖಲೆಗಳು ಇದ್ದೇ ಇರುತ್ತೆ. ನಿಮ್ಗೆ ಕಾಮನಬಿಲ್ಲು ಚಿತ್ರದಲ್ಲಿ ಥಿಯೇಟರ್ ಮುಂದೆ ಎಲ್ಲ ನಿಮ್ಗೆ ಇದೆಲ್ಲ ಮಾಡ್ಬಿಟ್ಟಿದ್ರು, ಏನಪ್ಪಾ ಹಳ್ಳಿಯ ವಾತಾವರಣನೇ ಸೃಷ್ಟಿ ಮಾಡಿದ್ರು. ಅಣ್ಣವರು ಎತ್ತಿನ ಗಾಡಿಯಲ್ಲಿ ಬರ್ತಾ ಇರೋ ತರ, ನೇಗಿಲು ಉಳ್ತಾ ಇರೋ ತರ, ಸರಿತಾ ಅವರು ಬೆನ್ನಿಗೆ ಹತ್ಕೊಂಡ್ ಬರ್ತಾರೆ, ಈ ತರ ಬೊಂಬೆಗಳ ತರ ಮಾಡಿ ಎಲ್ಲ ಅದನ್ನೆಲ್ಲ ಹುಲ್ಲೆಲ್ಲ ಬೆಳೆಸಿ ಒಂಥರ ಹಳ್ಳಿಯ ವಾತಾವರಣನೇ ಸೃಷ್ಟಿ ಮಾಡಿದ್ರು. ಈಗ ಈಚೀಚೆಗೆ ಬಂದಂತ ನಿಮ್ಗೆ ಅಂದ್ರೆ ಒಂದು 10 ವರ್ಷದಿಂದ ಬಂದಂತ ಕಸ್ತೂರಿ ನಿವಾಸ, ಅದು ಸಹ ಬ್ಲ್ಯಾಕ್ ಅಂಡ್ ವೈಟ್ ಇಂದ ಕಲರ್ ಮಾಡಿದ್ರು. ಅದನ್ನು ಸಹ ಅಣ್ಣವರ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ನೀಡಿದ್ರು. ಬೆಂಗಳೂರಿನ ಭೂಮಿಕಾ ಚಿತ್ರಮಂದಿರದ ಆ ಚಿತ್ರ ಬಿಡುಗಡೆ ಆದಾಗ ನಿಮ್ಗೆ KG ರಸ್ತೆ ಪ್ರಮುಖ ರಸ್ತೆಯನ್ನ ಬಂದ್ ಮಾಡಿ ಅಲ್ಲಿ ಸ್ಟಾರ್ ಮೆರವಣಿಗೆ ಮಾಡಿ ಮತ್ತ ಅದ್ದೂರಿಯಾದ 2 ಕಟೌಟ್ಗೆ ಅದ್ದೂರಿಯಾದ ಹಾರ ತುಂಬಿಸಿ ಎಲ್ಲ ಮಾಡಿದ್ರು. ಈ ತರ ಅಣ್ಣವರ ಅಭಿಮಾನಿಗಳು ಸಾಧನೆಗೆ ಲೆಕ್ಕನೇ ಇಲ್ಲ ರೀ. ಯಾಕಂದ್ರೆ ಸಾಧನೆಯ ಬೆಟ್ಟನೇ ಅಣ್ಣವರು. ಆದ್ರೆ ಅಣ್ಣವರ ಅಭಿಮಾನಿಗಳು ಅದೇ ತರ ಒಂದು ರೀತಿಯ ಸಾಧನೆಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಈ ಒಂದು ಚಿತ್ರಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ಭಾರತೀಯ ಚಿತ್ರರಂಗದ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಚಿತ್ರರಂಗದಲ್ಲಿ ಯಾರೂ ಮಾಡಲಾಗದಂತ ಒಂದು ಅದ್ಭುತ ಸಾಹಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಣ್ಣವರ ಅಭಿಮಾನಿಗಳು.
ಬನ್ನಿ ಏನು ಅವರ ಆವತ್ತಿನ ಪ್ಲಾನ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಇದು ಬೆಂಗಳೂರಿನಲ್ಲಿ ಮಲ್ಟಿಪ್ಲೆಕ್ಸ್ ಮತ್ತೆ ಬೇರೆ ಬೇರೆ ಚಿತ್ರಮಂದಿರಗಳೆಲ್ಲ ರಿಲೀಸ್ ಇದೆ. ಆದ್ರೆ ಬೆಂಗಳೂರಿನ 2 ಚಿತ್ರಮಂದಿರ, ಪ್ರಮುಖವಾಗಿ 2 ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳ ಆರ್ಭಟ ಜೋರಾಗಿರುತ್ತೆ. ಒಂದು ನರ್ತಕಿ, ಇನ್ನೊಂದು ಪ್ರಸನ್ನ. ನರ್ತಕಿ ಚಿತ್ರಮಂದಿರದಲ್ಲಿ ಈ ಚಿತ್ರದ ಕಟೌಟ್ ಸುಮಾರು 75 ಅಡಿ ಎತ್ತರದ ಕಟೌಟ್. ನನಗೆ ಗೊತ್ತಿರಂಗೆ ಮೆಜೆಸ್ಟಿಕ್ ನಲ್ಲಿ ಶಬ್ದವೇದಿಯ ನಂತರ ಇದೇ ಅತಿ ಎಚ್ಚರದ ಕಟೌಟ್ ಇರಬೇಕು. ಶಬ್ದವೇದಿ 120 ಅಡಿ ಕಟೌಟ್ ಇತ್ತು. ಅದಾದ ನಂತರ ಈ ಚಿತ್ರಕ್ಕೇನೆ ಅತಿ ಹೆಚ್ಚು ದೊಡ್ಡ ಕಟೌಟ್ ಬರ್ತಾ ಇರೋದು ಅಂತ ನನ್ನ ಅನಿಸಿಕೆ ಪ್ರಕಾರ. ಸುಮಾರು 75 ಅಡಿ ಕಟೌಟು, 75 ಅಡಿ ಎತ್ತರದ ಕಟೌಟ್ ಈ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಅಲ್ಲಿ ನರ್ತಕಿಯಲ್ಲಿ 75 ಅಡಿ ಕಟೌಟ್ ನಂತರ 3 ದಿನ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಆ 3 ದಿನನೂ ಸಹ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಮತ್ತೆ ಆ 75 ಅಡಿ ಕಟೌಟ್ಗೂ ಸಹ ಆ ಕಟೌಟ್ ಮಕ ಬಿಟ್ಟು ಇನ್ನೇನು ಕಾಣದೇ ಇರುವಷ್ಟು ಹೂವಿನ ಹಾರ ಹಾಕಕ್ಕೆ ಅಭಿಮಾನಿಗಳು ಸಜ್ಜಾಗಿ ನಿಂತಿದ್ದಾರೆ. ಇದು ಬೆಂಗಳೂರಿನ ನಗರದ ಎಲ್ಲ ಅಭಿಮಾನಿಗಳು ಒಗ್ಗಟ್ಟಿಂದ ಮಾಡ್ತಾ ಇರುವಂತ ಒಂದು ಅದ್ಭುತ ಕಾರ್ಯಕ್ರಮ. ನರ್ತಕಿ ಚಿತ್ರಮಂದಿರ ಮುಗೀತು. ಇನ್ನು ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ಅವತ್ತು ರೆಕಾರ್ಡ್ ಓದು ಅಂತ ನನ್ನ ಒಂದು ಇದು ರೆಕಾರ್ಡ್ ಅಲ್ಲ, ನನ್ನಂದಲ್ಲ, ಇಡೀ ಪ್ರಪಂಚದೇ ಒಂದು ರೆಕಾರ್ಡ್. ಪ್ರಸನ್ನ ಚಿತ್ರಮಂದಿರದಲ್ಲಿ 110 ಅಡಿ ಎತ್ತರದ ಕಟೌಟ್. 110 ಅಡಿ ಎತ್ತರದ ಒಂದು ಕಟೌಟ್ ಆದ್ರೆ ಅದ್ರ ಜೊತೆ 50 ಅಡಿ ಎತ್ತರದ 13 ಕಟೌಟ್ಗಳು ಸಹ ಬರಲಿದೆ. 110 ಅಡಿ ಒಂದು ಕಟೌಟ್ ಮತ್ತು 50 ಅಡಿಯದ 13 ಕಟೌಟ್ಗಳು ಬರಲಿದೆ. ಇದ್ರ ಜೊತೆ 101 ಸ್ಟಾರ್ ಮೆರವಣಿಗೆಗಳು. ನಾನು ನೋಡ್ದಂಗೆ 2000ನೇ ಇಸ್ವಿ 2000ನೇ ಇಸ್ವಿ ಶಬ್ದವೇದಿಯ ನಂತರ ಕಸ್ತೂರಿ ನಿವಾಸಕ್ಕೆ ಸ್ಟಾರ್ ಮೆರವಣಿಗೆ ಬಂತು, ಕಲ್ಲರ್ ಬಿಡುಗಡೆ. ಅದಾದ ನಂತರ ಇದೇ ಚಿತ್ರಕ್ಕೆ ಸ್ಟಾರ್ ಮೆರವಣಿಗೆ ಮಾಡ್ತಾ ಇರೋದು. ನಂತರ ಪ್ರಸನ್ನಲ್ಲೂ ಸಹ ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ ಚಿತ್ರದ ಬಿಡುಗಡೆಯಾದ 3 ದಿನವೂ ಸಹ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಅಣ್ಣವ್ರ ಮೊದಲೇ ಅನ್ನದಾನದಲ್ಲಿ ಎತ್ತಿದ ಕೈ, ಅವರ ಅಭಿಮಾನಿಗಳು ಸಹ ಎತ್ತಿದ ಕೈ. ನೋಡಿ, ನರ್ತಕಿಯಲ್ಲೂ ಅನ್ನದಾನ, ಪ್ರಸನ್ನಲ್ಲೂ ಅನ್ನದಾನ, 2 ಥಿಯೇಟರ್ಲ್ಲೂ ಅನ್ನದಾನ ವ್ಯವಸ್ಥೆ. ಮತ್ತೆ ಅಲ್ಲಿ 75 ಅಡಿ ಕಟೌಟ್, ಇಲ್ಲಿ 110 ಅಡಿ ಕಟೌಟ್ ಮತ್ತು 50 ಅಡಿದು 13 ಕಟೌಟ್ಗಳು. ಇದಿಷ್ಟು ನಂತರ ರಾಜಾಜಿನಗರದ ಭಾಷಂ ಸರ್ಕಲ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಂದು ಗಾಜಿನ ಮನೆ ಅಂತ ಒಂದಿದೆ. ಅಲ್ಲಿಂದ ಪ್ರಸನ್ನ ಚಿತ್ರಮಂದಿರದವರೆಗೂ ಅಣ್ಣವರ ಪುತ್ಥಳಿಯನ್ನ ಹೂವಿನ ಪಲ್ಲಕ್ಕಿಯಲ್ಲಿಟ್ಟು ಭಾರಿ ಅದ್ದೂರಿ ಮೆರವಣಿಗೆನ ತಗೊಂಡೋಗ್ತಾರೆ. ಅಲ್ಲಿಂದ ಪ್ರಸನ್ನ ಚಿತ್ರಮಂದಿರವರೆಗೂ ಬರೀ ಹೂವಿನ ಪಲ್ಲಕ್ಕಿ ಮೆರವಣಿಗೆ ಅಲ್ಲದೆ ಸ್ಟಾರ್ಗಳು ಸಹ ಮೆರವಣಿಗೆ ಹಾಗೂ ವಾದ್ಯಗೋಷ್ಠಿ ಹಾಗೂ ಹಲವಾರು ಆಟಗಳಲ್ಲಿ ಅಣ್ಣವರ ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ ತಗೊಂಡ್ತಾರೆ. ನೋಡಿ, ಈ ತರ ಒಂದು ಅದ್ಭುತ ದಾಖಲೆಗಳು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಯಾಕೇಳು ಮಾಡಕ್ಕಾಗಲ್ಲ. ಯಾಕಂದ್ರೆ ದಾಖಲೆ ಅನ್ನೋದೇ ಅಣ್ಣವರ ಒಂದು ದಾಖಲೆ, ಅಭಿಮಾನಿಗಳ ಆಸ್ತಿ. ದಾಖಲೆ ಅನ್ನೋ ಪದಕ್ಕೆ ಮತ್ತೊಂದು ಪದ ಅಣ್ಣವರ ಅಭಿಮಾನಿಗಳು. ನೀವು ಅಣ್ಣವ್ರದ್ದು ಯಾವುದೇ ಪಿಕ್ಚರ್ ನೋಡಿ, ಅವರ ಅಭಿಮಾನಿಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ದಾಖಲೆಗಳನ್ನ ಮಾಡ್ತಾ ಬಂದ್ರು. ಹಾಗೆ ಈ ಜಗಮೆಚ್ಚಿದ ಮಗ ಚಿತ್ರಕ್ಕೆ ಅದ್ದೂರಿ ದಾಖಲೆ ಮಾಡಲು ಬೆಂಗಳೂರು ನಗರದ ಎಲ್ಲಾ ಅಣ್ಣವರ ಅಭಿಮಾನಿಗಳು ಸಜ್ಜಾಗಿ ನಿಂತಿದ್ದಾರೆ. ಆ ಎಲ್ಲ ಅಭಿಮಾನಿಗಳಿಗೆ ನಾನು ಶುಭ ಕೋರ್ತಾ ಇದ್ದೀನಿ. ಕಾರ್ಯಕ್ರಮ ಭರ್ಜರಿ ಯಶಸ್ವಿಯಾಗಲಿ, ಹಾಗೆ ಚಿತ್ರವೂ ಸಹ ಭರ್ಜರಿ ಯಶಸ್ವಿಯಾಗಲಿ. ನೀವೆಲ್ಲರೂ ಬಂದು ಅಣ್ಣವ್ರನ್ನ ಮತ್ತೆ ಚಿತ್ರಮಂದಿರದಲ್ಲಿ ನೋಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಬನ್ನಿ, 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಕನ್ನಡಿಗರ ಹಬ್ಬ. ನವೆಂಬರ್ ಅಲ್ಲಿ ಅಣ್ಣವರ ಹಬ್ಬ, ಕನ್ನಡಿಗರ ಹಬ್ಬ, ಸಂಭ್ರಮಿಸೋಣ. ಬನ್ನಿ ಕನ್ನಡಿಗರೇ. ಅವತ್ತು 3 ದಿನನೂ ನೀವೆಲ್ಲರೂ ಸಹ ಪ್ರಸನ್ನ ನರ್ತಕಿ ಚಿತ್ರಮಂದಿರದಲ್ಲಿ ಆ ಅದ್ದೂರಿ ಕಾರ್ಯಕ್ರಮ, ಅದ್ದೂರಿ ಮೆರವಣಿಗೆ, ಅದ್ದೂರಿ ಹೂವಿನ ಹಾರ ಎಲ್ಲಾನು ನೀವು ಕಣ್ ತುಂಬ್ಕೊಬೇಕಂತ ನನ್ನ ಮನವಿ ಮಾಡ್ತೀನಿ. ಜಗಮೆಚ್ಚಿದ ಮಗ ಈ ಚಿತ್ರದ ಒಂದು ಚೂರು ಮರು ಬಿಡುಗಡೆಯ ಸಂಭ್ರಮದ ಒಂದು ಚಿಕ್ಕ ವಿಷಯನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.